ಬಜೆಟ್ ಸೆಷನ್ನಲ್ಲಿ ಮಾತಾಡೋಣ, ಕೇಂದ್ರದಿಂದ ಆಗ್ತಾ ಇರುವಂಥ ಅನ್ಯಾಯ ಬಗ್ಗೆ ಮಾತಾಡೋಣ, ಜಂಟಿಯಾಗಿ ಹೋರಾಟ ಮಾಡೋಣ. ಬನ್ನಿ, ಉದ್ಯೋಗ ಖಾತ್ರಿನಲ್ಲಿ ನಮಗೇನು 13 ಕೋಟಿ ಮಾನವ ದಿನ 15 ಕೋಟಿ ಮಾನವ ದಿನ ಕೇಳಿದ್ದೀವಿ, ನಮ್ಗೆ 10 ಕೋಟಿನೂ ಕೊಟ್ಟಿಲ್ಲ. ಬನ್ನಿ ಅದ್ರ ಬಗ್ಗೆ ಹೋರಾಟ ಮಾಡೋಣ. ಇನ್ನೂ 1000 ಕೋಟಿ ರೂಪಾಯಿ ನಮಗೆ ಉದ್ಯೋಗ ಖಾತ್ರಿನಲ್ಲಿ ಕೇಂದ್ರ ಸರ್ಕಾರದಿಂದ ಬರಬೇಕು. 3000 ಕೋಟಿ ರೂಪಾಯಿ ಜಲ್ಜೀವನ್ ಮಿಷನ್ ಬಾಕಿ ಇದೆ, ಜಲ್ಜೀವನ್ ಮಿಷನ್ನಲ್ಲಿ ಬಾಕಿ ಇಟ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರ. ಅದ್ರ ಬಗ್ಗೆ ಚರ್ಚೆ ಮಾಡೋಣ. ತೆರಿಗೆ ಬಗ್ಗೆ ಚರ್ಚೆ ಮಾಡೋಣ. GSTನ ಸಿಂಪ್ಲಿಫೈ ಹೇಗೆ ಮಾಡೋದು ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನೀವು ಬರೇ ಇದು ಏನು ಜಟ್ಕಾ ಕಟ್ಟು ಹಲಾಲ್ ಕಟ್ ಅಂದ್ಕೊಂಡೆ ಇವತ್ತು ಆಪೋಸಿಷನಲ್ಲಿ ಕೂತಿರೋದು. ಇನ್ನು ಮುಂದೆ ಹೀಗೆ ಮಾಡಿದ್ರೆ ಜನ ಬೇಸತ್ತಿದ್ದಾರೆ ನಿಮ್ಮ ಈ ಪಾಲಿಟಿಕ್ಸಿಂದ. ಪ್ರೋಗ್ರೆಸಿವ್ ಪಾಲಿಟಿಕ್ಸ್ ಮಾಡೋದು ಕಲೀರಿ ಅಂತ ಕೇಳ್ಕೊತಾ ಇದ್ದೀನಿ ಅವ್ರ ಹತ್ರ. ಆದ್ದರಿಂದ ಬಜೆಟ್ ಸೆಷನ್ ಇದೆ, ಏನೇ ಇದ್ರೂ ಕೂಡ ವಿ ಆರ್ ರೆಡಿ ಟು ಡಿಸ್ಕಸ್. ಸುಮ್ಮನೆ ನೀವು ಪದೇ ಪದೇ ಬೆಂಗಳೂರು ಬಾಂಗ್ಲಾದೇಶ ಆಗ್ತಾಯಿದೆ, ಕರ್ನಾಟಕ ಪಾಕಿಸ್ತಾನ ಆಗ್ತಾಯಿದೆ, ಏನಿದು? ಜನ ನಗ್ತಾರ್ರಿ ನೀವು ಹಿಂಗೆ ಮಾತಾಡಿದ್ರೆ. ಯಾರೋ ಒಂದಿಬ್ಬರು ನಿಮ್ಗೆ ವಾಟ್ಸಪ್ನಲ್ಲಿ ಲೈಕೋ ಶೇರೋ ಕೊಡ್ಬೋದು. ಅದು ಬಿಟ್ಟರೆ ಜನರಿಗೆ ಬೇಕಾಗಿರೋದು ಉದ್ಯೋಗ, ಆರ್ಥಿಕ ಸ್ಥಿರತೆ. ಅದನ್ನು ಕೊಡಲಿಕ್ಕೆ ನಮ್ಮ ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರದಿಂದ ನಡೀತಾ ಇದೆ. ಅದನ್ನು ನಾವು ಮುಂದುವರಿಸ್ತೀವಿ. ಇವ್ರು ಏನಾದರೂ ಮಾಡ್ಕೋಬೋದು. ಧನ್ಯವಾದ. ನಾನು ಕೊಟ್ಟಿದ್ದೀನಲ್ಲ, ಅಂದರೆ ಇವರೆಲ್ಲರೂ ಇಷ್ಟೆಲ್ಲ ದಾಖಲೆಗಳು ಕೊಟ್ಟರಲ್ಲ, ಅಂದರೆ ಇವರೆಲ್ಲ ಓಲೈಕೆ ಅಲ್ವಾ? ಇವ್ರು ಮಾಡಿದ್ರೆ ಇದೇನು ಓಲೈಕೆ ಅಲ್ವಾ? ಅಂದರೆ ಇವ್ರು ಬಜೆಟ್ ಇಟ್ಟರೆ ಮಾಸ್ಟರ್ ಸ್ಟ್ರೋಕ್ಗಳು, ನಾವು ಬಜೆಟ್ ಇದ್ದರೆ ಓಲೈಕೆ. ಅಲ್ಪಸಂಖ್ಯಾತರು ಇದು ಇಲ್ಲ ಅಂದರೆ ಮತ್ತೆ ಯಾಕೆ ಸರ್ಕಾರಿ ಜಿಹಾದ್ ಅಂತ ಹೇಳಿದ್ರು? ಹೇಳಬೇಕಲ್ಲ. ಅದೇ ರಾಜ್ಯಾಧ್ಯಕ್ಷರ ಸ್ಥಾನದಲ್ಲಿದ್ದಾರೆ ಅವ್ರು ತಾನೇ, ನನ್ನ ಮಾತಲ್ಲ ಅದು. ಅಂದರೆ ಹೇಗೆ ಓಲೈಕೆ ಆಗ್ತಾ ಇದೆ ಹೇಳಿ? ವಿಸ್ತರಣೆ ಮಾಡಿದ್ದೀವಿ, ಎಲ್ಲ ಸಮಾಜಗಳಿಗೂ ಕೊಡಬೇಕು ಅಂತ. ಹೌದಪ್ಪ, ಬರೀ ಒಂದು ಸಮಾಜಕ್ಕೆ ಕೊಟ್ಟರೆ ಅದು ಓಲೈಕೆ ಆಗುತ್ತೆ. ಎಲ್ಲ ಸಮಾಜಕ್ಕೂ ಸಮಬಾಳು ಸಮಪಾಲು ಅಂತ ನಾವು ವಿಸ್ತರಣೆ ಮಾಡಿದಾಗ ಅದು ಹೇಗೆ ಓಲೈಕೆ ಆಗುತ್ತೆ? ಅರ್ಥ ಆಗಿಲ್ಲ. ಇವರು ಶಾದಿ ಶಗುನ್ ಕೊಟ್ಟರೆ ಮಾಸ್ಟರ್ ಸ್ಟ್ರೋಕು, ನಾವು ಶಾದಿ ಭಾಗ್ಯ ಕೊಟ್ಟರೆ ಆ್ಯಂಟಿ ನ್ಯಾಷನಲ್. ಏನಿದು ಲೆಕ್ಕ? ಇವರು ಹೋಗಿ ಏನು ಇದೆ ಯಾವುದೋ ಸೌಗಾದೆ ಮೋದಿ ಕೊಟ್ಟರೆ ಅದು ಓಲೈಕೆ ಅಲ್ಲ, ನಾವು ಹೋಗಿ ಕೊಟ್ಟರೆ ಅದು ಓಲೈಕೆ. ಎರಡು ನಾಲ್ಗೆ ಯಾಕೆ ಇವರಿಗೆ? ಎರಡು ನೀತಿ ಯಾಕೆ? ದ್ವಂದ್ವ ನೀತಿ ಯಾಕೆ ಇವರಿಗೆ ಅಂತ ಅಷ್ಟೇ ಕೇಳ್ತಾ ಇರೋದು ನಾವು. ಮಾಡಲಿ, ಹೋರಾಟ ಮಾಡಲಿ. ವಕ್ಫ್ ಹೋರಾಟ ಏನಾಯ್ತು? ಬರಬೇಕಾಗಿತ್ತಲ್ಲ ಬೀದರಿಂದ ಚಾಮರಾಜನಗರ ತನಕ 2 ತಂಡ ಬರಬೇಕಾಗಿತ್ತು, 1 ತಂಡನೂ ಹೋಗಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.